टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಗಿರೋ ವಿಷಯ ಏನು ಗೊತ್ತಿಲ್ಲದಕ್ಕೆ 5 ದಿನ ನಮ್ಮ ತಮ್ಮ ಹೆಣ ಆಗಿ ಹೋಗ್ಯಾನ. ಆಗಿದ್ದ ಅವತ್ತೇ ಗೊತ್ತಾಗಿದ್ರೆ ಅದು ಏನಾಗಿತ್ತು ಹೆಂಗೆ ಸತ್ತ ಅಂತ ಗೊತ್ತಾಗ್ತಿದ್ದು. ಅವ್ನು ಹೆಂಡ್ತಿ ಅಂತಾಳ್ರಿ, ಹೆಂಡ್ತಿ ಮತ್ತು ಇನ್ನೊಬ್ಬ ಸುಪ್ರಜರಿಗೆ ಇದನ್ನು ಕೊಟ್ಟಾನ, ಸುಪಾರಿ ಕೊಟ್ಟಾಳ ಹಾಕಿ ಅವ್ನು ಬೇಕಾದವ್ರಿಗೆ ಕೊಟ್ಟು ಇಬ್ಬರು ಕೂಡ ಹೊಡ್ಸ್ಯಾರ. ನಮ್ಮ ಹೊಲ್ದಾಗ ಆಗೈತಂತದು. ಆದ್ರೆ ನಾವು ನೋಡಿಲ್ಲ, ನಮ್ಮ ಮೇಲೆ ಮತ್ತೆ ಪೂರ್ತಿ ಇದಿಲ್ಲ. ನಿನ್ನೆ ಪೊಲೀಸರು ಹೇಳಿಕೆ ಕೊಟ್ಟ ಮೇಲೆ ನಾವು ಹೇಳಿಕೆ ಕೊಡಕತ್ತೀವಿ. ನಿಮಗೆ ಕೂಡ ಅಲ್ಲಿ ನಮಗೆ ಹೊಲ್ದಾಗ ಸಾಯ್ಬಿಡ್ದಾರಂತ, ನಿಮಗೆ ಅಲ್ಲಿ ಇಲ್ಲಿ ಅಂತ ನಿಮಗೆ ಐತೆ ಅಂತ ಹೇಳಿದ್ರು ನಮಗೆ. ಅದಕ್ಕೆ ಅದೇ ನಮ್ಮ ಹೊಲ್ದಾಗ ಸಾಯ್ಬಿಡ್ದು ಬಾಡಿ ತೊಗೊಂಡೋಗಿ ಅಲ್ಲಿ ಸುಟ್ಟಾರಂತ. ಸುಟ್ಟ ಮೇಲೆ ಅದು 5 ದಿನ ಆಗೈತೆ, ನಮಗೆ ಗೊತ್ತಿಲ್ಲ. 5 ದಿನ ಮೇಲೆ ನಾವು ತನಿಖೆ ಮಾಡಕತ್ತೀವಿ ಆ್ಯನ್ಮಣ್ಣ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರನ ಮಿಸ್ ಆಗ್ಯಾನಂತ ಹೇಳಿಲ್ಲ? ಮಿಸ್ ಆಗ್ಯಾನಂತ ಕಂಪ್ಲೇಂಟ್ ಕೊಡೋಕೆ ನಿನ್ನೆ ಏರ್ಪಾಟ್ ಮಾಡಿವಿ. ನಿನ್ನೆನ ಹೋಗಿಲ್ಲ, ಹೋಗ್ಬೇಕಂತ ಎಸ್ಟಿಮೇಟ್ ಮಾಡಿದ್ವಿ. ಇಲ್ಲ ನಮ್ಮ ಊರಾಗ ಒಬ್ಬರು ಹಿರಿಯರು ಕುಂದಿರಿಸಿ ಅವ್ರನ್ನೇ ಇಲ್ಲಿ ಕರೆಸಿ ತನಿಖೆ ಚಾಲು ಮಾಡಿದೆ. PSI ಅವರೆಲ್ಲರೂ ಇಲ್ಲೇ ಬಂದು ಇದು ಮಾಡ್ಕೊಂಡು ಹೋದರು. ಕೇಸ್ ಅವ್ರ ಕೈಲೇ ಇದು ಮಾಡ್ಸ್ಯಾರ. ಅದನ್ನ ನಾವು ಟೇಷನ್ಗೆ ಅಂತೂ ಹೋಗಿಲ್ಲ. ಆದ್ರೆ ಟೇಷನ್ಗೆ ಹೋಗ್ಲಾರ್ದನ ಕೇಸ್ ಭದ್ರವಾಗಿ ಆಗಿತ್ತು. ಅದು ನಮ್ಮ ಊರವ್ರು ಎಲ್ಲರೂ ನಿಂತು ಮಾಡ್ಯಾರ. ಅದನ್ನ ಅವ್ರು ಸಹಾಯ ಬಡ್ದಂದ್ರೆ ಅವ್ರ ಪಕ್ಕ ಆಗೈತೆ. ಅದು ಯಾರ್ಯಾರು? ಹೆಂಡ್ತು ಮತ್ತು ಒಬ್ಬರು ಹೆಂಡ್ತಿಗೆ ಸಪೋರ್ಟ್ ಕೊಟ್ಟ ಸುಪಾರಿ ಅದಾನ, ಅದು ಕಾಮನವ್ರತ್ತಂತ. ಅವ್ನು ಯಾರಂತನೂ ನೋಡಿಲ್ಲ, ನನಗೆ ಗೊತ್ತಿಲ್ಲ. ಅವ್ನು ನಮ್ಮ ತಮ್ಮರಿಗೇನೋ ಗೊತ್ತಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಅವ್ನು ಸಾಯಕ್ಕಿಂತೂ 2 ದಿನ ಮುಂದೆ ಅವ್ನು ಹೊಲ್ದಾಗ ಮಕ್ಕಂಡಾಗ ಬೆಂಕಿ ಹಚ್ಚಿ ಅವನಿಗೆ ಸುಡೋ ಪ್ರಯತ್ನ ಮಾಡ್ಯಾರ. ಪೆಟ್ರೋಲ್ ಉಗ್ಗ್ಯಾರ, ಬೆಂಕಿ ಹಚ್ಚಾರ. ಅವ್ನು ಅವತ್ತು ಇನ್ನೊಬ್ಬನು ಅವನು ಮಕ್ಕಂಡಾರ. ಅದ್ರ ಮೇರಿ ಮನೆಯಾಗ ಬಂದು ಒಂದು ಮಾತನ್ನು ಹೇಳಿಲ್ಲ ಅವನು. ನಮ್ಮ ದ್ಯಾಮಣ್ಣ ಅವನ ಜೊತೆಗೆ ಅವ್ನ ದೋಸ್ತ ಒಬ್ಬ ಕನಕಪ್ಪ ಅಂತೇಳಿ ಮಕ್ಕಂಡ್ರಲ್ಲ. ಅವರಿಬ್ಬರಿಗೂ ಬೆಂಕಿ ಜಳ ಬಡ್ದೈತಿ. ಎದ್ದಾರ ಮತ್ತು ಆರ್ಸ್ಯಾರ ಮಕ್ಕಂಬಿಟ್ರ. ಹಂಗೆ ಅದನ್ನ ಮನೆಯಾಗ ಬಂದು ಯಾರಿಗೂ ಒಬ್ಬರು ಹೇಳಿಲ್ಲ ಅವರು. ಈಗ ದ್ಯಾಮಣ್ಣರ ಮಿಸ್ಸಸ್ ಕೊಲೆ ಮಾಡಿ ಬಂದು ಇಲ್ಲೇ ನಿಮ್ಮ ಜೊತೆಗೆ 5 ದಿನ ಇಲ್ಲೇ ಅದಾರ. ಹಬ್ಬ ಮಾಡ್ಯಾರ, ಹಬ್ಬ ಮಾಡ್ಕೊಂಡು ಊಟ ಮಾಡ್ಯಾರ. ನಾವು 5 ದಿನ ಮೇಲೆ ನಾವು ಕೇಳಕತ್ತೀವಿ. 4 ದಿನ ಮೇಲೆ ನಮ್ಮ ಹುಡ್ರನ್ನ ಕೇಳಿದ್ವಿ. ಅವ್ರ ಹುಡ್ರನ್ನ ಇಲ್ಲ ಎಲ್ಲೋಗ್ಯಾನೋ ಗೊತ್ತಿಲ್ಲ ಅಂದು. 5 ದಿನ ಮೇಲೆ ರಾತ್ರಿ ನಮ್ಮ ಅಣ್ಣನ ನಮ್ಮ ಹೆಂಡ್ತಿ ಅವರೆಲ್ಲರೂ ಕೇಳಕತ್ತಿದಾಗ ಏನೋ ಗೊತ್ತಿಲ್ಲ ಅಂದಕತ್ತಿ. ಏನು ಗೊತ್ತಿಲ್ಲ ಅಂದ್ರೆ ದುಡ್ಯಾಕೆ ಹೋಗ್ಯಾರ, ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ಯಾಳ, ನನಗೇನು ಹೇಳಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಗೊತ್ತಿಲ್ಲ ಅಂದರೆ ಹೆಂಗೆ ಕಾರಣ ಸಿಗ್ತೈತವ. ಫೋನು ಸ್ವಿಚ್ ಆಫ್ ಐತಿ, ಮನೆಗೂ ಊಟಕ್ಕೆ ಬಂದಿಲ್ಲ. ಅದು ಹಬ್ಬದಾಗ ಎಲ್ಲ ಬೇರೆ ಊರಿಗೆ ಹೋದಾರು ಕೂಡ ಇದ್ದೂರಿಗೆ ಬರ್ತಾರೆ. ಅದನ್ನು ಇಲ್ಲ ಅಂದರೆ ಯಾಕೆ ಮುಚ್ಚಿಟ್ಕೊಂಡು ಕುಂತಿದ್ದಿ, ಅವ್ನು ಏನೈತಿ ನೀನು ತೆಗಿ ಫೋನ್ ನಂಬರ್ ಅವು ಇವು ತಗಂತಂದ್ರೆ ಫೋನ್ ಮನ್ಯಾಗ ಫೋನ್ ಇದ್ದಿದ್ದು ಸ್ವಿಚ್ ಆಫ್ ಮಾಡಿಟ್ಟಾಳ. ಅವನ್ನೆಲ್ಲ ಫೋನ್ನಾಗ ಎಲ್ಲ ತಾನು ಸುಪಾರಿ ಕೊಟ್ಟಾರ, ಆಗೈತೆ ಅದೆಲ್ಲ ಡೀಲ್. ಆ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಾಳ. ನಾವೆಲ್ಲ ಅಲ್ಲಿ ಅವ್ರಿಗೆ ಅವನಿಗೆ ಆಕಿಗೆ ಟಚ್ ಇದ್ದದ್ದು ಅಲ್ಲಿ 1 ವರ್ಷದಿದ್ದ ಅವ್ರಿಗೆಲ್ಲರಿಗೂ ಗೊತ್ತೈತಿ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ತಂದಿಲ್ಲ ನಮ್ಮ ತಮ್ಮ. 8 ದಿನ ಮುಂದೆ ಮುಚ್ಚಿ ಅವನ್ನ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದಾಗ ಅವತ್ತೇ ಹೇಳಿದ್ರೆ ಅವತ್ತಾದ್ರೂ ಸ್ವಲ್ಪ ಅವ್ನ ಜೀವನ ಉಳಿಯೋಕೆ ಪ್ರಯತ್ನ ಆಕತ್ತೆ. ಹೋಗ್ಬಿಡ್ತದೆ. ಅವನೇ 50% ಅವನೇ ಮಾಡ್ಕೊಂಡ ತನ್ನ ಜೀವಕ್ಕೆ ತಾನೇ ತುದಿಕೊಂಡ. ಅವ್ನು ಹೇಳಿದ್ರೆ ಅದು ಏನಾಕತ್ತೋ ಅದು ಗೊತ್ತಾಕತ್ತೆ ಅವಾಗ. ಈಗ ಮನೆಗೆ ಬಂದ ಸಸಿನ ಹಿಂಗೆ ಮಾಡಿಬಿಟ್ಲು. ಮನೆಗೆ ಬಂದು ಸಸಿನೇ 100ಕ್ಕೆ 100 ಆಕೆ ಮಾಡಿದ್ದನ್ನು ನಮ್ಮ ಪಕ್ಕ ಆಯ್ತು. ಶಿಕ್ಷೆ ಆಗಲೇಬೇಕು ರೀ ಸರ್. ಅಮಾಯಕರು ನಾವು. ನಾನು ಹ್ಯಾಂಡಿಕ್ಯಾಪ್ಟ್. ನಮ್ಮ ಮನೇಲಿ ಏನಾದರೂ ಪರಿಸ್ಥಿತಿ ಏನಾದರೂ ಗಂಭೀರ ಇದ್ರೆ ಮಾತಾಡೋದಕ್ಕೆ ನಾನೇ ಸ್ವಲ್ಪ ಇದು. ಅವ್ರು ಯಾರು ಮಾತಾಡೋರಲ್ಲ. ಅಂಥ ಕಟ್ಗರು ನಾವಲ್ಲ. ಅಂಥ ಹೆಂಡ್ತಿ ಅವನಿಗೆ ಅಂದಂಥ ಮಾತು ನೋಡ್ರಿ ಗಂಡನೇ ಅಲ್ಲ ಅವನಿಗೆ. ನಿನ್ನ ಹೊಡೆದ ನಾನು ಹೋಗ್ತೀನಿ ಅಂದಾಗ ಕೇಳಿನೂ ಸುಮ್ಮನೆ ಅದನಂದ್ರೆ ಅವ್ನ ಗಂಡನೇ ಅಲ್ಲ. ಅವ್ನ ಲೆಕ್ಕಲ್ಲ, ಆಕಿ ಲೆಕ್ಕದಾಗ ಈಗ ಅವರಿಬ್ಬರಿಗೂ ಶಿಕ್ಷೆ ಆಗಬೇಕು. ಆಗಲೇಬೇಕು ಸರ್.